ದೇವರ ವಾಕ್ಯ ಅಂದರೆ ಏನು? ದೇವರೇ ದೇವರ ವಾಕ್ಯ, ಸರಿನಾ? ಯೋಹಾನ 1:1 ಏನು ಹೇಳುತ್ತೆ ಅಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ಕರೆಕ್ಟ್. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳುತ್ತೆ, ಭೂಮಿ ಆಕಾಶ ಅಳೆದು ಹೋದ್ರು, ಹಲ್ಲೆಲೂಯಾ, ಭೂಮಿ ಆಕಾಶ ಅಳೆದು ಹೋದ್ರು ದೇವರ ವಾಕ್ಯ ಎಂದಿಗೂ ಅಳ್ದಿ ಹೋಗುವುದಿಲ್ಲ. ಅದೇ ಸಮಯದಲ್ಲಿ ಯೆಶಾಯ 40:8 ಹೇಳುತ್ತೆ ಅಂದರೆ, ದ ಗ್ರಾಸ್ ವಿದರೆತ್ ಆ್ಯಂಡ್ ದ ಫ್ಲವರ್ ಫೇಡೆಡ್ ಬಟ್ ದ ವರ್ಡ್ ಆಫ್ ಗಾಡ್ ಎಂಡ್ಯೂರ್ಸ್ ಫಾರ್ ಎವರ್. ಒಂದು ವಚನ ಓದ್ಕೊಳ್ಳುವ. ನಂಬರ್ಸ್ ಅರಣ್ಯಕಾಂಡ 23ನೇ ಅಧ್ಯಾಯ, ಅದು 19ನೇ ವಚನ. ಇವತ್ತಿನ ಧ್ಯಾನಕ್ಕೆ ತಗೊಂಡದು ನಂಬರ್ಸ್ 23:19. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ದೇವರ ಏನಂತೆ? ಮನುಷ್ಯನಂತೆ. ಅಲ್ಲೇ ಹೇಳ್ಬಿಟ್ಟಿದ್ದಾರೆ ನಾವು ಮನುಷ್ಯರೇನಂತ. ಏನಂತೆ? ನಾವು ಎರಡು ಮಾತಿನವನು, ಆದರೆ ದೇವರು ಒಂದು ಮಾತಿನವರು. ದೇವರ ಮಾತು ಬಿದ್ದು ಹೋಗುವುದೇ ಇಲ್ಲ. ಇವತ್ತು ನಾವು ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ. ಇಷ್ಟು ಮಂದಿ ನಾವು ನಿಜವಾಗಿ ದೇವರ ಮಾತನ್ನು ನಂಬ್ತೇವೆ. ದೇವರು ಹೇಳಿದರೆ ಅವರು ಮಾಡ್ತಾರೆ. ನಮ್ಮ ಒಂದೇ ಪ್ರಾಬ್ಲಮ್ ಏನೆಂದರೆ, ದೇವರು ಹೇಳಿದರೆ ಅವರೀಗ ಮಾಡಬೇಕು. ಆದರೆ ದೇವರು ಹೇಳ್ತಾರೇನೆಂದರೆ, ನಾನು ಹೇಳಿದನೇ ನನ್ನನ್ನು ಸಮಯಕ್ಕೆ ಮಾಡ್ತಾನೆ. ಅದು ನಮಗೆ ಕಾಯಲಿಕ್ಕೆ ಮಾತ್ರ ಆಗುವುದಿಲ್ಲ, ಆದರೆ ನಾವು ದೇವರನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಆ ವಚನ ಇಷ್ಟು ಸುಂದರವಾಗಿದೆ. ಎಲ್ಲರೂ ಸೇರಿಕೊಂಡು ಓದ್ಕೊಳ್ಳುವ. ನಂಬರ್ಸ್ 23:19. God is not a man that he should lie, neither the son of man that he should repent. ಆತನು ಹೇಳಿದನೋ ಮಾಡುವುದಿಲ್ಲವ? ಮಾಡ್ತಾರೆ. ಹ್ಯಾತ್ he spoken and shall he not make it good? ನಮ್ಮ ದೇವರು ಒಂದು ಸರ್ತಿ ಒಂದು ಮಾತನ್ನು ಮಾತಾಡಿದರೆ ಅದು ನೆರವೇರಿಸ್ತದೆ. ಆಮೆನ್. ಅದು ನೆರವೇರಿಸುವುದಿಲ್ಲ ಅಂತ ಸಾಧ್ಯನೇ ಇಲ್ಲ. ನಮ್ಮ ಪ್ರಾಬ್ಲಮ್ ಏನಂದರೆ, ವಿ ಡೋಂಟ್ ಬಿಲೀವ್ God by his word. ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಲೆಟ್ us take God by his word. ಹೇಳ್ರಿ, ಲೆಟ್ us take God by his word. ನಮಗೆ ಏನಾಗಿದೆ ಅಂದರೆ, ನಾವು ಜನರನ್ನು ನೋಡಿದ್ದೇವೆ, ಕರೆಕ್ಟಾ? ಎಷ್ಟೋ ಜನರನ್ನು ನೋಡಿದ್ದಾನೆ. ನಾವು ಏನು ಅನುಭವಿಸಿದ್ದೇವೆ ನಮ್ಮನ್ನು ಇಟ್ಕೊಂಡೆ. ನಾವು ಕೊಡ್ತೇವೆ ಅಂತ ಹೇಳ್ತೇವೆ, ನಾವು ಕೊಡೋದಿಲ್ಲ. ನಾವು ಬರ್ತೇವೆ ಅಂತ ಹೇಳ್ತೇವೆ, ನಾವು ಬರುವುದಿಲ್ಲ. ಓಕೆ, ನಾವಿಂಥ ಸಹಾಯಕ್ಕೆ ನಾವು ಮುಂದೆ ನಿಲ್ತೇವೆ ಅಂತ ಹೇಳಿದಾಗೆ ಟೈಮ್ ಬಂದಾಗ ನಾವು ಕೈ ಕೊಟ್ಟು ಬಿಡ್ತೇವೆ. ಏನಕ್ಕೂ ನಾವು ಮಾತು ಕೊಡ್ತೇವೆ, ಮಾತಿನಂತೆ ನಾವು ನಡ್ಕೊಳ್ಳೋದಿಲ್ಲ. ನಾವು ನಡ್ಕೊಳ್ಳೋದಿಲ್ಲ, ನಮಗೆ ಯಾರು ಮಾತಾಡಿದಾರಲ್ಲ ಅವರು ನಡ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ದೇವರನ್ನು ನಾವು ಅದೇ ಕ್ಯಾಟಗರಿದಲ್ಲಿ ಹಾಕ್ತೇವೆ. ಕರೆಕ್ಟಾ? ದೇವರು ಮಾತಾಡಿದ್ದಾರೆ ನಿಜ. ಈಗ ನಾನು ನಿಮಗೆ ಕೇಳಿದರೆ ದೇವರು ಏನೇನು ಮಾತಾಡಿದ್ದಾರೆ ಅಂತ ಹೇಳಿದರೆ ನೀವು ಹೇಳ್ತೀರಿ, ದೇವರು ಒದಗಿಸ್ತಾನೆ ಅಂತ ಹೇಳಿದ್ದಾರೆ, ದೇವರು ವಾಸಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ದೇವರು ಮೇಲೆ ಎತ್ತಾರೆ ಅಂತ ಹೇಳಿದ್ದಾರೆ, ದೇವರು ಕೆಂಪು ಸಮುದ್ರ ನಿಬ್ಬಾಗ ಮಾಡ್ತಾರೆ ಅಂತ ಹೇಳಿದ್ದಾರೆ, ದೇವರು ನಮ್ಮ ಕಷ್ಟ ನಷ್ಟದಿಂದ ನಮ್ಮನ್ನು ಹೊರಗೆ ತರ್ತಾರೆ. ಹೇಳ್ತಾರೋ ಇಲ್ಲ? ಹೇಳ್ತೀರೋ ಇಲ್ಲ? ಎಲ್ಲರೂ ದೇವರು ಇದನ್ನು ಹೇಳಿದ್ದಾರೆ, ದೇವರು ಇದನ್ನು ಹೇಳಿದ್ದಾರೆ, ದೇವರು. ಬಟ್ ಡೂ ವಿ ಟೇಕ್ ಗಾಡ್ ಬೈ ಹೀಸ್ ವರ್ಡ್? ಇವತ್ತು ನನ್ನ ಪ್ರಶ್ನೆ ಎಲ್ಲರಿಗೂ ಅಷ್ಟೇ. ನಾವು ದೇವರನ್ನು, ನೀನು ಇದನ್ನು ಹೇಳಿದಿ ಸ್ವಾಮಿ, ನೀನು ಇದನ್ನು ಮಾಡೇ ತೀರ್ತಿ. ದೇವರ ವಾಕ್ಯದಲ್ಲಿ ಅಬ್ರಹಾಮ್ಗೆ ದೇವರು ಒಂದು ವಾಗ್ದಾನ ಮಾಡಿದ್ರ, ನೆರವೇರಿಸಿದ್ರ? ಒಂದೇ ಒಂದು ವಾಗ್ದಾನಗಳು ದೇವರ ವಾಕ್ಯದಲ್ಲಿ ಬಿದ್ದು ಹೋಗಿಲ್ಲ. ಇವತ್ತು ಹೋಗೋದೂ ಇಲ್ಲ. ಇವತ್ತು ಹೀಗೆ ಹೇಳುವ ಅಂದರೆ, ಈ ವಾಕ್ಯ ನನ್ನ ಜೀವನದಲ್ಲಿ ಒಂದೂ ಬಿದ್ದು ಹೋಗೋದಿಲ್ಲ. ಈ ವಾಕ್ಯ ದೇವರು ನನಗೆ ಏನು ಕೊಟ್ಟಿದ್ದಾರಲ್ಲ ಪ್ರಿಯರೇ, ಪ್ರವಾದನೆಯನ್ನು ಪ್ರವಾದಿಗಳ ಹಿಂದೆ ಓಡ್ತವೆ. ಆದಿಯಿಂದ ಪ್ರಕಟಣೆವರೆಗೆ ಎವ್ರಿಥಿಂಗ್ ಈಸ್ ಅ ಪ್ರಾಮಿಸ್ ಟು ಯು ಆ್ಯಂಡ್ ಟು ಮೀ. ಒಂದು ಬಿದ್ದು ಹೋಗೋದಿಲ್ಲ. ನನಗೆ ಏನೇನೋ, ನಾನು ರಕ್ಷಣೆ ಹೊಂದಿದಾಗ ಏನೇನೋ ಪ್ರವಾದನೆ ಬಂದಿದ್ರು ನನಗೆ. ಬೇಸಿಕ್ಲಿ ನಾನು ರಕ್ಷಣೆ ಹೊಂದಿದ ದಿನ ನನಗೆ ಬಂದ ಪ್ರವಾದನೆ ಏನೆಂದರೆ, ನೀನು ಮುಂಬೈಯಲ್ಲಿ ಪ್ರವಾದಿನಿ ಆಗ್ತೀಯಾ? ನಾನು ಮುಂಬೈಯಲ್ಲಿ ಇಲ್ಲವೇ ಇಲ್ಲ, ನಾನಿರೋದು ಬ್ಯಾಂಗ್ಳೂರಲ್ಲಿ. ಪ್ರಿಯರೇ, ಹಳೆ ಕಾಲದ ಪ್ರವಾದಿಗಳು ಅವರು ಬೇರೆ.
ಅವರು ದೇವರಿಂದ ಮಾತನ್ನು ಕೇಳಿಬಿಟ್ಟು ತಗೊಂಡು ಬರ್ತಿದ್ರು. ಇವತ್ತು ಇಷ್ಟೋ ಸಮಯದಲ್ಲಿ ನಾವು ಸಹ ಇಮೋಷ್ನಲ್ ಆಗಿ ಪ್ರಾಫೆಸಿ ಕೊಡ್ತೇವೆ. ಇಷ್ಟೋ ಸರ್ತೆ ನಮ್ಮ ಪ್ರವಾದನೆಗಳು ಬಿದ್ದು ಹೋಗುತ್ತೆ, ಯಾಕೆಂದರೆ ದೇವರ ಆತ್ಮದಿಂದ ಬಂದ ಪ್ರವಾದನೆ ಅಲ್ಲ. ಆದರೆ ನಾವೇನು ಮಾಡ್ತೇವೆ, ಪ್ರವಾದನೆಯ ಹಿಂದೆ ಹೋಗ್ತೇವೆ, ಇದರ ಹಿಂದೆ ಹೋಗೋದಿಲ್ಲ. ಈ ಪ್ರವಾದಿ ಬಂದರು ಓಡ್ರಿ ಅಲ್ಲಿ, ಯಾಕೆಂದರೆ ಪರ್ಫೆಕ್ಟ್ ಪ್ರಾಫೆಸಿ ಕೊಡ್ತಾರೆ. ಪ್ರಿಯರೇ, ಮನುಷ್ಯರ ಪ್ರಾಫೆಸಿ ಬಿದ್ದು ಹೋಗುತ್ತೆ, ದೇವರ ಮಾತು ಬಿದ್ದು ಹೋಗುವುದಿಲ್ಲ. ನಿಮಗೆ ಪ್ರಾಫೆಸಿ ಬೇಕಾ? ಇದನ್ನು ಓದ್ರಿ, ಇದೆಲ್ಲ ಪ್ರಾಫೆಸಿನೇ. ಇದರಲ್ಲಿ ಬರೆದ ಒಂದೊಂದು ಮಾತು ಬಿದ್ದು ಹೋಗುವುದಿಲ್ಲ, ಯಾಕೆಂದರೆ ಇದು ದೇವರ ಬಾಯಿಂದ ಬಂದ ಮಾತುಗಳು. ಪ್ರಿಯರೇ, ವೆರಿ ಇಂಪಾರ್ಟೆಂಟ್. ನಾವೀಗ ಏನು ಓದಿದ್ದೇವೆ ಅಂದರೆ, ದೇವರು ಎರಡು ಮಾತಿನವನು ಅಲ್ಲ. ಅವರು ಮಾತಾಡಿದ ಮೇಲೆ ನೆರವೇರುವುದಿಲ್ಲವೋ? ನೆರವೇರಿಸ್ತಾರೆ. ಅವ್ರು ಹೇಳೋದಿಲ್ಲ, ಓ ಮೈ ಗಾಡ್, ಐ ಜಸ್ಟ್ ಫಾರ್ಗಾಟ್ ಅಬೌಟ್ ಇಟ್, ಹಿ ವಿಲ್ ನೆವರ್ ಸೇ. ಹೀಗೇನು ಹೇಳ್ಬೋದು, ಹೇಳಿದ್ದೇನಾ, ನಾನು ಜೋಕ್ ಮಾಡಿದೆ ಅಂತಾರೆ ದೇವರು. ದೇವರು ಜೋಕ್ ಮಾಡಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ ಏನಂದರೆ, ದೇವರು ಅವ್ರ ಬಾಯಿಂದ ಬಂದ ಮಾತು ಎ ಆ್ಯಂಡ್ ಎ ಮ್ಯಾನ್ ಆಗಿದೆ. ಹಲ್ಲೆಲೂಯಾ. ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ಯೆಶಾಯನ ಬರೆದ ಗ್ರಂಥ 55ನೇ ಅಧ್ಯಾಯ 11ನೇ ವಚನ, ಐಸಾಯ 55:11 ಏನು ಹೇಳುತ್ತೆ, ದ ವರ್ಡ್ ಆಫ್ ಗಾಡ್ ದಟ್ ಗೋಸ್ ಔಟ್ ವಿಲ್ ನೆವರ್ ರಿಟರ್ನ್ ಬ್ಯಾಕ್ ವಾಯ್ಡ್. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದೆ. ಏನಂತೆ ಉದ್ದೇಶಿಸಿದ ಏನ್ ಮಾಡ್ತದೆ? ಕೈಗೂಡಿಸದೆ. ದೇವರ ಬಾಯಿಂದ ಬಂದ ಮಾತು. ಪ್ರಿಯರೇ, ಈಗ ದೇವರು ಇಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಆಗಿರ್ಬೋದು, ಅಥವಾ ವಾಕ್ಯ, ಕೆಲವು ಸತಿ ನಾವು ವಾಕ್ಯ ಓದುವಾಗ ಒಂದು ವಾಕ್ಯ ನಮಗೆ ಹಿಂಗೆ ಪಾಪಪ್ ಆಗುತ್ತೆ, ಗೊತ್ತಾ? ದೇವರು ಮಾತಾಡೋ ಮಾತು. ಟಿ ವಿದಲ್ಲಿ ನೋಡ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಿ, ಯಾರೋ ಒಬ್ಬರು ಪ್ರಸಂಗ ಮಾಡುವಾಗ ಒಂದು ಮಾತು ಪಾಪಪ್ ಆಗುತ್ತೆ, ಗಾಡ್ ಈಸ್ ಸ್ಪೀಕಿಂಗ್. ಅದು ಏನಾಗುತ್ತೆ, ನಿಮಗೆ ಅನ್ನಿಸ್ತದೆ ಇದು ದೇವರು ನನ್ನ ಹತ್ರ ಮಾತಾಡ್ತಾ ಇದೆ. ಅದು ಏನು ಹೇಳ್ತದೆ, ಅದು ತಿರುಗಿ ದೇವರ ಬಳಿಗೆ ವಾಪಸ್ ಹೋಗುವುದಿಲ್ಲ ಅಂತೆ. ಹಲ್ಲೆಲೂಯಾ. ದೇವರ ಬಂದ ಒಂದು ಮಾತು, ದೇವರು ಹೇಳಿದರು ಶಾಂತವಾಗು, ಶಾಂತವಾಯಿತು. ವಾಸಿಯಾಗು, 5 ರೊಟ್ಟಿ 2 ಮೀನು ಮಲ್ಟಿಪ್ಲೈ ಆಯಿತು. ಒಂದಾದ್ರೂ ಬಿದ್ದೋಯ್ತು, ಲಾಜರ್ನೇ ಹೊರಗೆ ಬಂದ. ಪ್ರಿಯರೇ, ಅದೇ ದೇವರು ಇವತ್ತು ನಿನ್ನೆ ಇದ್ದಂಗೆ ಇವತ್ತು ನಿರಂತರ ಇರುವ ದೇವರು. ಅವರು ಬಿದ್ದು ಹೋಗುವುದಿಲ್ಲ, ಅವರ ಮಾತುಗಳು ಬಿದ್ದು ಹೋಗುವುದಿಲ್ಲ. ಪ್ರಾಬ್ಲಮ್ ಈಸ್ ನಾಟ್ ವಿತ್ ಗಾಡ್, ಪ್ರಾಬ್ಲಮ್ ಈಸ್ ವಿತ್ ಮೀ. ಆದಿಕಾಂಡದಲ್ಲಿ ನಮಗೆಲ್ಲರಿಗೆ ಗೊತ್ತಿದ್ದ ಕತೆ ಯಾರ್ದು ಅಂದರೆ, ಆದಮ ಮತ್ತು ಹವಳ. ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ. ದೇವರು ಆದಮನ್ಗೆ ಹವಳಿಗೆ ಕೊಟ್ಟ ಒಂದು ವಾಗ್ದಾನ. ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು. ಏನ್ ಹೇಳಿದ್ರು ದೇವರು? ಕೂಡದು, ತಿನ್ನದು ಕೂಡುದು, ಮುಟ್ಟದು ಕೂಡುದು. ದಿಸ್ ವಾಸ್ ದ ವರ್ಡ್. ಈ ಒಂದು ವಾಗ್ದಾನ ದೇವರು ಆದಮನಿಗೆ ಹವಳಿಗೆ ಕೊಟ್ಲು. 4ನೇ ವಚನ, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ಇಲ್ಲಿ ನಾವು ನೋಡ್ತೇವೆ, ದೇವರೊಂದು ಮಾತು ಹೇಳಿದ್ರು ಆದಮನ್ಗೆ ಹವಳಿಗೆ. ಏನು ಕೊಟ್ಟರು ವಾಗ್ದಾನ? ಏನು ಕೊಟ್ಟರು? ಒಂದು ಕಮಾಂಡ್ಮೆಂಟು. ಈ ಹಣ್ಣನ್ನು ಯಾರು ಮಾತಾಡಿದ್ರು? ದೇವರು ಮಾತಾಡಿದ್ರು. ಅಂದರೆ ದೇವರದ್ದು ಒಂದು ಕ್ಯಾರೆಕ್ಟರ್ ಇದೆ, ಒಂದು ನೇಚರ್ ಇದೆ. ಅಂದರೆ ದೇವರು ಒಂದೇ ಹೇಳೋದು, ನನ್ನ ಮಾತಿಗೆ ಅವಿದ್ಯರ ಆಗಲೇಬೇಡ್ರಿ. ದೇವರು ಆದಮನು ತನ್ನ ಸೃಷ್ಟಿದಲ್ಲಿ ಉಂಟು ಮಾಡಿದರು, ರೈಟಾ? ಹಿ ಕ್ರಿಯೇಟೆಡ್ ಗಾಡ್ ಇನ್ ಹಿಸ್ ಓನ್ ಇಮೇಜ್. ಅಯ್ಯೋ, ಇವನನ್ನು ನಾನೇ ಉಂಟು ಮಾಡಿದನು. ಹವಳನು ಆತನ ಪಕ್ಕೆಯಿಂದ ಉಂಟು ಮಾಡಿದರು. ಇವರು ನನ್ನ ಸೃಷ್ಟಿ. ಆದರೆ ಅವರ ಸೃಷ್ಟಿಯಾದರೂ ಸಹ ಒಂದು ಕಮಾಂಡ್ಮೆಂಟು ಅವ್ರಿಗೆ ಕೊಟ್ರೇನೆಂದರೆ, ಈ ಹಣ್ಣು ತಿನ್ನಬೇಡ. ಆದರೆ ನಮ್ಮ ಹವಳೇನು ಮಾಡಿದ್ಲು? She took the word of God for granted. Correct? She didn't take it seriously. Did she take it seriously? Had she taken the word of God seriously, ಅವಳು ಹೇಳ್ತಿದ್ಲು, ಇಲ್ಲಪ್ಪ, ದೇವರು ಹೇಳಿದ್ದಾರೆ ತಿನ್ನಬೇಡ. ಅದು ಇಷ್ಟೇ ಚೆನ್ನಾಗಿರಲಿ, ಅದು ರಮ್ಯವಾಗಿರಲಿ, ಅದು ಟೇಸ್ಟಿಯಾಗಿರಲಿ, ಅದು ಪ್ರೆಷಸ್ ಆಗಿರಲಿ, ಅದನ್ನು ತಿಂದು ನಾನು ದೇವರಾಗೆ ಆಗಿದ್ರೂ ಪರವಾಗಿಲ್ಲ, ಅದನ್ನು ತಿಂದರೂ ನನ್ನ ಕಣ್ಣು ತೆರೆದ್ರೂ ಪರವಾಗಿಲ್ಲ, ಅದನ್ನು ತಿಂದರೂ ನನಗೆ ಏನಾದರೂ ಪರವಾಗಿಲ್ಲ, ನಾನು ತಿನ್ನಲ್ಲ. ಹೇಳಿಲ್ಲ. ಬಿಕಾಸ್ ಶಿ ಡಿಂಟ್ ಟೇಕ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ. ನಾವು ಅದೇ ಕ್ಯಾಟಗಿರಿದ. ದೇವರು ಹೇಳ್ತಾರೆ, ನಾನು ನಿನ್ನನ್ನು ವಾಸಿ ಮಾಡ್ತಾನೆ.
ಆಗುತ್ತೇನಾ? ಈ ಸಿಕ್ನೆಸ್ ಆಗುತ್ತೇನಾ? ದಿಸ್ ಇಸ್ ಸಚ್ ಅ ಕ್ರಾನಿಕ್ ಡಿಸೀಸ್. ಡಾಕ್ಟರ್ಸ್ ಹೇಳ್ತಾರೆ ದಿಸ್ ಇಸ್ ಇಂಪಾಸಿಬಲ್. ಡಾಕ್ಟರ್ಸ್ ಏನೇ ಹೇಳಲಿ, ದೇವರ ವಾಕ್ಯ ಹೇಳುತ್ತೆ ಆತನ ಬಾಸುಂಡೆಗಿಂದ ನನಗೆ ಗುಣವಾಗಿದೆ, ಆಗಿದೆ. ಫುಲ್ ಸ್ಟಾಪ್, ನೋ ಕಾಮ. ಇಂಗ್ಲೀಷಲ್ಲಿ ಅದು ಭಾಳ ಇದೆ, ಫುಲ್ ಸ್ಟಾಪ್ ಆ್ಯಂಡ್ ಕಾಮ. ನಾವು ಸೆಂಟೆನ್ಸ್ ಬರೀಬೇಕಾದ್ರೆ ಕಾಮ ಅಂದರೆ ಇನ್ನೂ ಕಂಟಿನ್ಯೂ ಆಗುತ್ತೆ, ಫುಲ್ ಸ್ಟಾಪ್ ಅಂದರೆ ಅಲ್ಲೇ ಮುಗೀತು. ದೇವರ ಮಾತೇನು ಗೊತ್ತಾ? ಫುಲ್ ಸ್ಟಾಪ್. ಎಲ್ಲರೂ ಹೇಳುವ ಫುಲ್ ಸ್ಟಾಪ್. ದೇವರು ಅವಳಿಗೆ ಹೇಳಿದ್ರು, ಇಡೀ ತೋಟವನ್ನು ಮಾಡಿದ್ದಾನೆ, ಎಲ್ಲ ಹಣ್ಣು ತಿನ್ನು. ಅದರಲ್ಲಿ ಮ್ಯಾಂಗೋನು ಇತ್ತು, ಅದರಲ್ಲಿ ಜಾಕ್ ಫ್ರೂಟು ಇತ್ತು, ಹಲ್ಲೆಲೂಯಾ. ಅದರಲ್ಲಿ ಲಿಚಿನೂ ಇತ್ತು, ಅದರಲ್ಲಿ ಮತ್ತೆ ಆ್ಯಪಲು ಇತ್ತು, ಪ್ರತಿಯೊಂದು ಇತ್ತು. ಒಂದೇ ಒಂದು ಮರ ಮುಟ್ಟಬೇಡ. ಅಲ್ಲಿ ಮಾಡಿದ್ಲಾ? ಇಲ್ಲ ಪ್ರಿಯರೇ, ಮಾತನ್ನು ಮೀರಿದ್ಲ. ಅದಕ್ಕೆ ಏನು ಅದದು ಒಂದು ಪ್ರತಿಫಲ ಅವಳಿಗೆ ಏನಾಯ್ತು ಅಂದರೆ 23 ಹಾಗೂ 24, ಅದೇ ಅಧ್ಯಾಯ 23 ಮತ್ತು 24. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ. ಏನ್ ಮಾಡಿದ್ರು? ದೇವರೇನ್ ಮಾಡಿದ್ರು? ಏದೇನ್ ತೋಟದಿಂದ ಹೊರಗೆ ದೇವರು ಹೇಳಿದ್ರು, ತಿನ್ಬೇಡ, ಮುಗೀತು, ನಾನು ತಿನ್ನಲ್ಲ. ನಾವು ಮನುಷ್ಯರು ಹೇಳಿದೊಂದು ಮಾತನ್ನು ನಾವೇನು ಹೇಳ್ತೇವೆ, ಅವ್ರು ಹಾಕಿದ ಗೆರೆಯನ್ನು ನಾವು ದಾಟಲ್ಲ. ವಾ 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 ವಾ. ಮನುಷ್ಯರು ಹಾಕಿದ ಗೆರೆಯನ್ನು ನಾವು ದಾಟಲ್ಲ, ದೇವರ ಹೇಳಿದ ಮಾತಿಗೆ ಮರ್ಯಾದೆನೇ ಇಲ್ಲ. ತಪ್ಪಲ್ಲ ಪ್ರಿಯರೇ. ಅವಳು ಒಂದೇ ಮಾತು ಹೇಳ್ತಿದ್ಲು, ನಾನು ತಿನ್ನಲ್ಲಪ್ಪ. ಆದಮನಿಗೆ ತಂದು ಕೊಟ್ಟಾಗ ಅವಳಾದರೂ ಕೊಡಲಿ, ಆ ಸೈತಾನಾದರೂ ಕೊಡಲಿ, ನಾನು ತಿನ್ನಲ್ಲ. ಗಾಡ್ ಹ್ಯಾಸ್ ಟೋಲ್ಡ್ ಮೀ ನಾಟ್ ಟು ಈಟ್. ಪ್ರಿಯರೇ, ವಿ ಆರ್ ಆಫ್ ದ ಸೇಮ್ ಕ್ಯಾಟಗರಿ. ವಿ ಡೋಂಟ್ ಟೇಕ್ ಗಾಡ್ ಫಾರ್ ಗ್ರಾಂಟ್, ವಿ ಟೇಕ್ ಗಾಡ್ಸ್ ವರ್ಡ್ ಫಾರ್ ಗ್ರಾಂಟೆಡ್. ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ದೇವರು ಹೇಳಿದ್ರು ತಾನೆ, ಚಲ್ತೆ. ಇಲ್ಲ ಪ್ರಿಯರೇ, ದೇವರ ಮಾತು ಭಾಳ ಪ್ರಾಮುಖ್ಯವಾದ ಮಾತು. ಆಮೆನ್. ಇಟ್ ಈಸ್ ಸೋ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದೇವರು ಮಾತಾಡಿದಾಗ ಸುಮ್ಮನೆ ಮಾತಾಡೋದಿಲ್ಲ. ಹೀ ಥಿಂಕ್ಸ್ ವೆನ್ ಹೀ ಸ್ಪೀಕ್ಸ್ ಆ್ಯಂಡ್ ಹಿ ವರ್ಕ್ಸ್ ವಾಟ್ ಹಿ ಸ್ಪೀಕ್ಸ್. ಅವ್ರು ಏನು ಮಾತಾಡ್ತಾರೋ ಅದನ್ನು ನೆರವೇರಿಸ್ತಾರೆ. ಮುಂದೆ ಇನ್ನೊಂದು ಅದೇ ವಚನ. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ. ಮುಗೀತು, ಕಥೆನೇ ಮುಗೀತು. ನೀನು ತಿನ್ಬೇಡ ಅಂತ ಹೇಳಿದ್ರು, ತಿಂದ್ರು. ಆಮೇಲೆ ಏನು ಶಾಪ ಬಂತು ನೋಡಪ್ಪ ಮುಂದೆ. 4:23. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟ. ಕರೆಕ್ಟ್. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಓಕೆ, 17ನೇ ವಚನ, 3ನೇ ಅಧ್ಯಾಯ 17ನೇ ವಚನ. ಇಲ್ಲಿ ಬಂತು ನೋಡಿ ಪನಿಷ್ಮೆಂಟ್ ಅವನಿಗೆ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ. ಯಾರ ಮಾತು ಕೇಳಿದವ? ಹೆಂಡತಿಯ. ಯಾರ ಮಾತು ಕೇಳಬೇಕಿತ್ತವ? ದೇವರ ಮಾತು ಕೇಳಬೇಕಿತ್ತು ತಾನೆ. ದೇವರ ಮಾತನ್ನು ಕೇಳಿ ಹೆಂಡತಿಯರ ಮಾತು ಕೇಳಿದ್ರೆ ಹೆಂಗೆ ಆಗುತ್ತೆ? ಕೇಳಲಿಕ್ಕೆ ಹೋಗ್ಬಿಡ್ರಿ. ಏನು ನವೀನ್? ಓಕೆ, ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಪ್ರಿಯರೇ. ನೆಕ್ಸ್ಟ್, ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿ. ಆಯ್ತಾ? ನಮ್ಮ ಕಥೆನೇ ಆ ವರ್ಸಲ್ಲಿ ಮುಗ್ದು ಹೋಗ್ಬಿಡ್ತು. ಆದಾಮ ಒಂದೇ ಒಂದು ಡಿಸೊಬಿಡಿಯಂಟ್ ಟು ದ ವರ್ಡ್ ಆಫ್ ಗಾಡ್. ಅವನಿಗೆ ಇದ್ದ ಎಲ್ಲ ನೋಡ್ರಿ, ಎಲ್ಲಿ ಇದ್ದ ಆದಾಮ? ಅವಳ ಆರಾಮ್ಸೆ ಏದೇನ್ ತೋಟದಲ್ಲಿದ್ದ. ಈ ಹಣ್ಣು ತಿಂತಿದ್ದ, ಆ ಹಣ್ಣು ತಿಂತಿದ್ದ. ಓಕೆ, ನದಿಯಿಂದ ನೀರು ಹರಿತಾ ಇತ್ತು, ಅದನ್ನು ಕುಡಿತಿದ್ದ, ಮಜವಾಗಿದ್ದ. ಒಂದೇ ಕೆಲಸ ಇತ್ತು ಅವನಿಗೇನೆಂದರೆ, ದೇವರು ಕೊಟ್ಟ ಆಜ್ಞೆಯನ್ನು ಮೀರಬಾರ್ದು. ಬಟ್ ಹಿ ಡಿಂಟ್ ಡೂ ದ್ಯಾಟ್. ಹಿ ಟುಕ್ ಗಾಡ್ ಫಾರ್ ಗ್ರಾಂಟೆಡ್ ಆ್ಯಂಡ್ ಡಿಸೊಬೇಡ್. ಅವನನ್ನು ಹೊರಗೆ ಹಾಕಿದ್ರು. ಆ ದಿನ ಬಂದ ಶಾಪ ಇವತ್ತುವರೆಗಿದೆ. ಅದಕ್ಕಿಂತ ಮುಂಚೆ ದೇವರು ಹೇಳಿಲ್ಲ, ನಿನಗೆ ನಾನು ಮಣ್ಣಿಂದ ಮಾಡಿದ, ನೀನು ಮಣ್ಣಿಗೆ ಹೋಗಂತ ಹೇಳಿದ್ರ? ಇಲ್ಲ. ನಾವು ಬ್ಯಾಂಗ್ಳೂರಿಗೆ ಹೊಸದಾಗಿ ಬಂದಾಗ 1989 ಒಂದು ಜೋರಾದ ಮಳೆ
ಮಳೆ ಬಂತು, ಭಾರಿ ಜೋರಾದ ಮಳೆ ಬಂತು. ಆ ದಿವಸ ಪಾಸ್ಟರ್ದು ಅಮ್ಮ ಫಸ್ಟ್ ಟೈಮ್ ನಮ್ಮನ್ನು ಬ್ಯಾಂಗ್ಳೂರಲ್ಲಿ ನೋಡಲಿಕ್ಕೆ ಬರ್ತಾಯಿದ್ರು. ಮೋಸಸ್ ಅವಾಗ 6 ತಿಂಗಳ ಮಗು. ಇವರೇನು ಮಾಡಿದರು, ಕೆಲಸ ಮಾಡ್ತಾಯಿದ್ರು ಒಂದು ಪಾಸ್ಟರ್ ಆಫೀಸಲ್ಲಿ. ಆವಾಗ ಕಂಪ್ಯೂಟರಲ್ಲಿ ಏನೋ ಸ್ವಲ್ಪ ಕೆಲಸ ಮಾಡ್ತಿದ್ರು. ಆಗ ನನಗೆ ಹೇಳಿದರು, ನಾನು ಇದನ್ನು ಮುಗಿಸ್ಕೊಂಡು ಸ್ಟೇಷನ್ಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಬರ್ತಾನೆ ಅಮ್ಮಗೆ ವಾಪಸ್ ಧಾರವಾಡಿಗೆ ಹೋಗಲಿಕ್ಕೆ. ಆವಾಗ ಆನ್ಲೈನ್ ಬುಕ್ಕಿಂಗ್ಸು ಏನೂ ಇರಲಿಲ್ಲ, ಅಲ್ಲಿ ಹೋಗಿ ತಾತ್ಕಾಲ್ ಬುಕ್ಕಿಂಗು ಇರಲಿಲ್ಲ, ನಾವು ಸ್ಟೇಷನ್ಗೆ ಹೋಗಿ ಬುಕ್ ಮಾಡಬೇಕು. ಸೊ ನಾನು ಹೋಗಿ ಬುಕ್ ಮಾಡ್ತಾನೆ ಅಂತ ಹೇಳಿದರು. ನಾನು ಮೋಸಸ್ ಜೊತೆ ಮನೇಲಿದ್ದೆ. ಹೋಗಬೇಕಾದ್ರೆ ಒಂದು ಸ್ವರ ಕೇಳಿತು ಪಾಸ್ಟ್ರಿಗೆ, ಗೋ ಬ್ಯಾಕ್ ಹೋಮ್, ಏನೆಂದರೆ ಮನೆಗೆ ಹೋಗು. ಎಲ್ಲಿಂದ ಬಂತು ಈ ಸ್ವರ? ಬಟ್ ಅವ್ರಿಗೆ ಶ್ಯೂರ್ ಗೊತ್ತಿತ್ತು ದೇವ್ರು ಮಾತಾಡಿದ್ರು. ದೇವ್ರು ತಾನೇ ಮಾತಾಡಿದರು, ಮನೆಗೆ ತಾನೇ ಹೋಗಂತ ಹೇಳಿದರು. ನಾನು ಹೆಂಗೋ ಟಿಕೆಟ್ ಬುಕ್ ಮಾಡಿ ನನ್ನ ಮನೆಗೆ ಹೋಗ್ತಾನೆ. ನಾವಿಷ್ಟು ಜನ ಅಂತ ಕೆಲಸ ಮಾಡ್ತೇವೆ. ನಾವು ದೇವರಿಗೆ ಸಲಹೆ ಕೊಡ್ತೇವೆ. ಟಿಕೆಟ್ ಬುಕ್ ಮಾಡಿ ಮನೆಗೆ ಹೋಗೋದೇನೆಂದರೆ, ಇಫ್ ಇಟ್ ವಾಸ್ ನಾಟ್ ಇಂಪಾರ್ಟೆಂಟ್, ದೇವರವ್ರಿಗೆ ಹೇಳ್ತಿದ್ದಿಲ್ಲ ಗೋ ಹೋಮ್. ಜೋರಾಗಿ ಸ್ವರ ಕೇಳಿದರೆ ಮನೆಗೆ ಹೋಗು. ನಮ್ಮ ಹೀರೋ ಮನೆಗೆ ಬಂದಿಲ್ಲ. ಏನು ಮಾಡಿದರು? ಟಿಕೆಟ್ ಬುಕ್ ಮಾಡಲಿಕ್ಕೆ ಹೋದರು. ಟಿಕೆಟ್ ಬುಕ್ ಮಾಡಿ ಹೊರಗೆ ಸ್ಟೇಷನ್ನಲ್ಲೇ ಇರಬೇಕಾದ್ರೆ ಒಂದು ಮಳೆ ಬಂತಲ್ಲ, ನಾವು ನ್ಯೂಸಲ್ಲಿ ನೋಡ್ತಾ ಅದನ್ನು. ಅವಾಗ ನಾವು ಬ್ಯಾಂಗ್ಳೂರಿಗೆ ಹೊಸದು, 35 ವರ್ಷದಲ್ಲಿ ಅಂಥ ಮಳೆ ಬಂದಿಲ್ಲಂತೆ. ಅಂಥ ಮಳೆ ಬಂತು, ನನ್ನ ಇಡೀ ಮನೆ ಬಿದ್ದು ಹೋಗ್ಬಿಡ್ತು. ಅದೇನು ಮಾಡಿದ್ದಾರೆ ಅಂದರೆ ಶೀಟ್ ಮನೆ. ಆ ಶೀಟ್ ಮನೆ ಮೇಲೆ ಕ್ಲ್ಯಾಂಪ್ ಹಾಕಿಲ್ಲ, ಕಲ್ಲಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಕಲ್ಲು. ಫುಲ್ ಮನೆ ಫುಲ್ ಕ್ಲೋಸ್. ತುಂಬ ಸೆಕೆ ನಾವು ಇರುವ ಕಡೆಯಲ್ಲಿ ಅಂತ ಪಾಸ್ಟ್ರು ಈ ಥರ ಸೀಲ್ ಮಾಡಿದ ವಿಂಡೋದು ಒಂದು ವಿಂಡೋ ಗ್ಲಾಸು ತೆಗೆದಿದ್ದಾರೆ. ಅಲ್ಲಿಂದ ಏನಾಗ್ತೈತೆ ಅಂದರೆ ಜೋರಾಗಿ ಗಾಳಿ ಒಳಗೆ ಬರ್ತಾ ಇದೆ, ಎಕ್ಸಿಟ್ ಇಲ್ಲ. ಎಂಟ್ರಿ ಇದೆ, ಎಕ್ಸಿಟ್ ಇರಬೇಕು. ಕರೆಕ್ಟಾಗಿ ಇಲ್ಲಿಂದ ಗಾಳಿ ಬಂದರೆ ಎಲ್ಲಿಂದಾದರೂ ಹೊರಗೆ ಹೋಗಬೇಕು. ಮನೆ ಒಳಗೆ ಗಾಳಿ ತುಂಬಿದ ಕಾರಣ ಶೀಟ್ ಏರ್ತಾ ಇದೆ. ಶೀಟನ್ನು ಹಿಡೀಲಿಕ್ಕೆ ಕ್ಲ್ಯಾಂಪ್ಸ್ ಇಲ್ಲ, ಕಲ್ಲುಗಳಿದೆ. ನಾನು ನೋಡ್ತಾನೆ ಮೋಸಸ್ಗೆ ಜಸ್ಟ್ ಸ್ನಾನ ಹಾಕಿ ತೊಗೊಂಡು ಬೆಡ್ಡಲ್ಲಿ ಹಾಕಿ ಬಟ್ಟೆ ಹಾಕ್ತಾಯಿದ್ರೆ ಗಡಗಡ ಗಡಗಡ ಸೌಂಡ್ ಬರ್ತದೆ. ಎಲ್ಲಿಂದ ಬರುತ್ತಪ್ಪ? ನಮ್ಮ ಮನೆ ಹತ್ರ ಒಬ್ಬರೂ ಇಲ್ಲ ರೀ. ಒಂದೇ ಒಂದು ಅದು ಎಂಥ ಧೈರ್ಯದಲ್ಲಿ ಇಡ್ತಿದ್ದೋ ಗೊತ್ತಿಲ್ಲ. ಸ್ಕೂಲ್ ಕ್ಯಾಂಪಸ್ಸು, ನಾನು ಒಬ್ಬಳೇ ಒಂದು ಮೂಲೆಯಲ್ಲಿ ದೂರ, ವಾಟರ್ ಟ್ಯಾಂಕಿಂತ ಇನ್ನು ದೂರ ನನ್ನ ಮನೆ, ಹೆಡ್ ಮಾಸ್ಟ್ರ್ ಮನೆ ಈ ಕಡೆ ಒಂದು ಕಡೆ ಮೂಲೆ, ಯಾರೂ ಇಲ್ಲ. ಇದು ಏನು ಸೌಂಡ್ ನೋಡಿದರೆ ಮೇಲೆ ನೋಡ್ತಾನೆ ಹಾಡ್ತಾ ಇದೆ. ಏನು ಹಾಡ್ತಾ ಇದೆ? ಶೀಟ್ ಹಾಡ್ತಾ ಇದೆ. ನಾನು ಹೊರಗೆ ಹೋಗ್ಬೇಕೆಂದ್ರೆ ಮಳೆ ಗಾಳಿ ಅಷ್ಟು ಇದೆ. ಏನು ಮಾಡಬೇಕೋ ಗೊತ್ತಿಲ್ಲ, ಯಾರಿಲ್ಲ ನನಗೆ ಸಹಾಯಕ್ಕೆ. ಸರಿ, ಹೇಗಾದರೂ ಮಾಡಿ ಒಂದು ದೊಡ್ಡ ಕಲ್ಲು ಮೇಲಿಂದ ಬೀಳೋದಿತ್ತು. ಅದಕ್ಕೆ ಮೋಸಸನ್ನು ನನ್ನ ಕಲೆಗೆ ಹಾಕಿ ಅವನ ಮೇಲೆ ನಾನು ಮಲ್ಕೊಂಡೆ. ಬಿದ್ದರೆ ನನ್ನ ತಲೆ ಮೇಲೆ ಬೀಳಲಿ. ದೊಡ್ಡ ದೊಡ್ಡ ಕಲ್ಲಿಡ್ತಾರೆ, ನೋಡಿದ್ದೀರಿ ಆ ಶೀಟ್ ಮೇಲೆ ದೊಡ್ಡ ದೊಡ್ಡ ಕಲ್ಲು. ಒಂದೇ ಒಂದು ಮಾತು ಪಾಸ್ಟ್ರಿಗೆ ದೇವ್ರು ಮಾತಾಡಿದರು, ಗೋ ಹೋಮ್ ಬಂದಿಲ್ಲ. ಇಲ್ಲಿ ನನ್ನ ಪರಿಸ್ಥಿತಿ ನೋಡ್ರಿ ಹೆಂಗೆ ಇದೆ. ಆಮೇಲೆ ನನಗೆ ಭಯ ಆಗಿಬಿಡ್ತು. ಆ ಕಲ್ಲೇನಾಯಿತು, ಉರುಳಿ ಬಿದ್ದಕ್ಕೆ ನಾವು ಇದಾಗ್ತಾಯಿದೆ, ನೆಟ್ ಹಾಕ್ತಾಯಿದೆ, ಮಸ್ಕಿಟೋ ನೆಟ್ಟು. ಆ ಮಸ್ಕಿಟೋ ನೆಟ್ಗೆ ಸ್ಟ್ಯಾಂಡ್ ಈ ಥರ ಇರುತ್ತಲ್ಲ, ಅದರ ಮೇಲೆ ಬಿದ್ದು ಮಸ್ಕಿಟೋ ನೆಟ್ ಮೇಲೆ ಅದು ಸ್ಟೋನ್ ಬಿತ್ತು, ದೊಡ್ಡ ಕಲ್ಲು. ಇನ್ನು ಅದು ಮಸ್ಕಿಟೋ ನೆಟ್ ಕಾಟನ್ದು ಗಟ್ಟಿಯಾಗಿತ್ತಲ್ಲ, ಅದು ಹಿಡ್ಕೊಳ್ತು. ಹಾಗಾಗಿ ನನ್ನ ಮೇಲೆ ಬಿದ್ದಿಲ್ಲ, ಇಲ್ಲರೆ ನಾನು ಅಲ್ಲೇ ಓಕೆ ಮಣ್ಣಿಗೆ ಮಣ್ಣು ಸೇರ್ತಿದೆ, ಆಗಲಿಲ್ಲ. ಇದು ಹಿಂಗೆ ಆದರೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಮೋಶಿಗೆ ಸ್ನಾನ ಮಾಡಿಸಿ ಟವಲ್ ಇದೆಯಲ್ಲ ಅದನ್ನು ತೊಗೊಂಡು ನನ್ನ ಸುತ್ತಿದೆ. ನಮ್ಮ ಕತೆ ಕೇಳ್ತೀರಾ, ಮೂವಿ ಥರ ಇರುತ್ತೆ ಅದಲ್ಲ. ಸುತ್ತಿಬಿಟ್ಟು ಬಾಗಿಲು ತೆಗೆದು ಹೇಗಾದರೂ ಹೊರಗೆ ಹೋಗುವ, ಯಾಕೆಂದರೆ ಪಕ್ಕದಲ್ಲಿ ಸ್ಕೂಲ್ ಬಿಲ್ಡಿಂಗ್ ಇದೆ, ಅಲ್ಲಿ ನಿಲ್ತ್ಕೊಳ್ಳುವ ಅಂತ ಒಂದು ಮನಸ್ಸಾಯಿತು. ಬಾಗಿಲು ತೆಗಿತಾನೆ, ಬಾಗಿಲು ಜಾಮ್ ಆಗಿಬಿಟ್ಟಿದೆ. ಯಾಕೆ ಹೇಳ್ರಿ? ಗಾಳಿಗೆ ಜಾಮ್ ಆಗಿಬಿಟ್ಟಿದೆ. ಹೆಲ್ಪ್ ಅಂತ ಹೇಳಲಿಕ್ಕೂ ಇಲ್ಲ. ನಾನು ಒಂದೇ ಕೂಗಿದ್ದೇನೆಂದರೆ, ಯೇಸುವೇ ಸಹಾಯ ಮಾಡು ರೀ, ನನಗೆ ಸಹಾಯ ಮಾಡಂದ ನನ್ನ ಬಾಯಿಂದಾನೇ ಬಂದಿಲ್ಲ. ಅದು ಹೆಂಗೋ ದೇವರ ಕೃಪೆ. ಜೀಸಸ್ ಹೆಲ್ಪ್ ಮೀ, ಜೀಸಸ್ ಸೇವ್ ಮೀ ಅಂತ ಹೇಳಿ ಆ ಮಗುಗೆ ಹಿಂಗೆ ಸುತ್ತಿ ಅವನನ್ನು ಹಿಂಗೆ ಇಟ್ಕೊಂಡು ಬಾಗಿಲು ತೆಗೆದೆ. ನಮ್ಮ ಮನೆವರೆಗೆ ಇಷ್ಟು ದೊಡ್ಡ ಬೋರ್ವೆಲ್ ಪೈಪು, ನೀರು ಬರಲಿಕ್ಕೆ, ಮಕ್ಕಳಿಗೆ ಎಲ್ಲ ನೀರು ಬರಲಿಕ್ಕೆ ದೊಡ್ಡ ಬೋರ್ವೆಲ್ ಪೈಪು. ಆ ಬಾಗಿಲು ತೆಗೆದು ಒಂದು ಸ್ಟೆಪ್ ಹಾಕಿದೆ ಅಲ್ಲ, 1.5 ಫೀಟ್ ಗಾಳಿ ನನ್ನನ್ನು ನಡ್ಕೊಂಡು ಹೋಗ್ಬಿಡ್ತು. ಸಖತ್ತು ಗಾಳಿ ಅಂದರೆ ಇಷ್ಟು ಗಾಳಿ ನೋಡಿ. ದೇವರ ಕೃಪೆ, ಆ ಪೈಪ್ ಹಿಂಗೆ ಇತ್ತಲ್ಲ, ಏನಾದರೂ ನಾನು ಮನೆಯಿಂದ ಹೊರಗೆ ಬಂದ ತಕ್ಷಣ ಪೈಪ್ಗೆ ಮೋಶು ತಲೆ ತಾಕ್ತಿದ್ರೆ ಏನಾಗ್ತಿತ್ತು ಸ್ಪೀಡ್ಗೆ. ಆಗಿಲ್ಲ, ದೇವ್ರು ಗಾಳಿ ನನ್ನನ್ನು ತೊಗೊಂಡೋಯ್ತು. ಅಷ್ಟು ದೂರ ಹೋದ ಮೇಲೆ ಹೀಗೆ ಮಣ್ಣಿನ ಒಂದು ಗುಡ್ಡೆ ಇತ್ತು. ಆ ಮಣ್ಣಿನ ಗುಡ್ಡೆಗೆ ನನ್ನ ಕಾಲು ತಾಗಿತ್ತು, ಬಿದ್ದೆ. ನನ್ನ ಕಲೆಗೆ ಮುಶು ಬಿದ್ದ.
ಅವನ ಮೇಲೆ ನಾನು ಬಿದ್ದೆ, ತಲೆ ಎತ್ತಿ ನೋಡ್ತಾನೆ, ಶಾಲೆದು ದೊಡ್ಡ ಶೀಟ್ ಹಾರ್ಕೊಂಡು ಬರ್ತಾಯಿದೆ. ದೇವರೇ ಕಾಪಾಡಂದೆ. ಅದು ಎಂಥ ದೇವರ ಅದ್ಭುತ, ನನ್ನ ತಲೆಯಿಂದ ಮುಂದೆ ಸ್ವಲ್ಪ ಬಂದು ಆ ಶೀಟ್ ಬಿತ್ತು, ನಮಗಿಬ್ಬರಿಗೂ ಏನೂ ಆಗಿಲ್ಲ. ಅಲ್ಲ ಆದಮೇಲೆ ನಮ್ಮ ಹೀರೋ ಬಂದರು ಮನೆಗೆ. ಅಷ್ಟುವರೆಗೆ ನನಗೆ ಅಲ್ಲಿದ್ದು ಹೆಡ್ ಮಾಸ್ಟರ್, ನಾನು ಬಿದ್ದೆ ಅಲ್ಲ, ನಾನು ಕೈ ಮಾಡಿದೆ ಜನರಿಗೆ, ಅದು ಎಲ್ಲಿಂದ ಬುದ್ಧಿ ಬಂತು ಗೊತ್ತಿಲ್ಲ, ಬಾಂಬೆ ಬುದ್ಧಿ ಇರಬೇಕು. ಹೆಲ್ಪ್ 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 ಅಂತ ಕೂಗಬೇಕಾದ್ರೆ ಆ ಮೂಲೆಯಲ್ಲಿ ಶಾಲೆಗೆ ಕೆಲಸ ಮಾಡಲಿಕ್ಕೆ ಇರುವ ಜನರು ನಿಲ್ತಿದ್ರು, ವರ್ಕರ್ಸು. ಅವ್ರು ನನ್ನ ಕೈಯನ್ನು ನೋಡಿ 4 ಗಂಡಸರು ಕೈ ಹಿಡ್ಕೊಂಡು ಬಂದರು. ಯಾಕೆಂದರೆ ಅದು ಗಾಳಿ ತಗೊಂಡು ಹೋಗ್ತಾ ಇತ್ತು, ತುಂಬ ಹೈ ಸ್ಪೀಡ್. ಅಂದರೆ ಎಂಟಿ ಲ್ಯಾಂಡು ಏನೂ ಇಲ್ಲಲ್ಲ, ಗಾಳಿ ಸಿಕ್ಕಾಪಟ್ಟೆ. ಅವ್ರು 4 ಜನ ಕೈ ಹಿಡ್ಕೊಂಡು ಬಂದು ನನ್ನನ್ನು ಎಬ್ಬಿಸಿ, ಮೋಶುಗೆ ಒಂದು ಸ್ವಲ್ಪನೂ ಏಟಾಗಿಲ್ಲ. ನನಗೆ ಸ್ವಲ್ಪ ಅದೆಲ್ಲ ತಾಗಿತ್ತು, ಕಲ್ಲು ಅದು ಇದೆಲ್ಲ ಸ್ವಲ್ಪ ಎಲ್ಲ ಗಾಯ ಆಯಿತು. ಮಗನಿಗೆ ಮಾತ್ರ ಏನೂ ಆಗಿಲ್ಲ. ಆಮೇಲೆ ಅವ್ರದ್ದು ಕರ್ಕೊಂಡೋಗಿ ಹೆಡ್ ಮಾಸ್ಟರ್ ಮನೇಲಿ ಬಿಟ್ಟರು. ಇವ್ರಿಗೆ ಭಯ ಸ್ಟಾರ್ಟ್ ಆಗಿಬಿಡ್ತು. ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಯಾರಿಗೆ ಕೇಳಬೇಕು. ಗಾಡಿದಲ್ಲಿ ನೀರು ಹೋಗಿಬಿಟ್ಟಿದೆ, TVS ಶ್ಯಾಂಪು, ಅದು ಕಾರ್ಬೋರೇಟ್ರಲ್ಲಿ ನೀರು ಹೋಗುತ್ತೆ ಗೊತ್ತಾ. ಗಾಡಿ ಸ್ಟಾರ್ಟ್ ಆಗಿಲ್ಲ. ಹೆಂಗೋ ಮಾಡಿ ಇಷ್ಟು ಗಂಟೆಗೆ ಬಂದರೂ ಗೊತ್ತಿಲ್ಲ, ರಾತ್ರಿ ಆಯಿತು ಬರಲಿಕ್ಕೆ. ಬಂದು ಮನೆಗೆ ಹೋಗ್ತಾರೆ, ಆಕಾಶ ಫುಲ್ ಓಪನ್, ಮನೆ ತುಂಬ ನೀರು. ಒಂದು ಮಾತಿಗೆ ಅವ್ರು ವಿಧೇಯರಾಗ್ತಿದ್ರೆ ಇಷ್ಟೊಂದು ನಾವು ಉಳ್ಕೊಳ್ತಿದ್ದೆ. ನಮ್ಮ ಮನೆಯದು ಪೂರ್ತಿ ಸಾಮಾನು ಹೋಯಿತು, ಯಾಕೆಂದರೆ ಎಲ್ಲ ಫುಲ್ ನೀರಲ್ಲಿತ್ತು. ಪ್ರಿಯರೇ, ನಾವು ಏನು ಕಲ್ತೇವೆ ಆ ದಿವಸ ಅಂದರೆ, ದೇವರು ಹೋಗಂದ್ರೆ ಹೋಗಬೇಕು, ನಿಲ್ಲಂದ್ರೆ ನಿಲ್ಲಬೇಕು. ಆದರೆ ಅಟ್ ದ ಕಾಸ್ಟ್ ಆಫ್ ಮೈ ಎಂಟೈರ್ ಹೌಸ್. ಏನು ಇರಲಿಲ್ಲ ಬಿಡ್ರಿ ಬಡತನ. ಅವಾಗ ನಮ್ಮ ಮದುವೆ ಫೋಟೋಸು, ನಮ್ಮ ಮದುವೆ ಸೀರೆಗಳು, ಪ್ರತಿಯೊಂದು ನಮ್ಮದು ಮೆಮರೀಸ್ ಏನಿತ್ತಲ್ಲ, ಇವರು ಬಂದು ನೋಡ್ತಾರೆ, ನೋಹನ ಆರ್ಕ್ ಥರ ನಮ್ಮ ಮನೆ ಕಾಣ್ತಾ ಇತ್ತಾನೆ. ಎಲ್ಲ ನೀರಲ್ಲಿ ತೇಲಾಡ್ತಾಯಿದೆ, ಕಪ್ಪು ಗ್ಲಾಸು ಎಲ್ಲ ಪೂರ್ತಿ ಹೋಯಿತು. ಆವಾಗ ನಮಗೆ ಅನ್ನಿಸ್ತು, ದೇವರು ಎಚ್ಚರ ಕೊಟ್ಟು ಹೇಳಿದರು, ಗೋ ಹೋಮ್. ನಾನೇನು ಮಾಡಿದೆ, ಐ ವಾಸ್ ಕೇರ್ಲೆಸ್. ಎಲ್ಲರಿಗೂ ಒಂದು ಎಚ್ಚರ ಮಾತೇನೆಂದರೆ, ದೇವರು ಮಾತಾಡಿದರೆ ವಿಧೇಯರಾಗ್ರಿ. ಯಾಕೆಂದರೆ ಅವ್ರು ಸುಮ್ಮನೆ ಮಾತಾಡಲ್ಲ. ಇವರಿಗೆ ಹೇಳಿದ್ರೇನೆಂದರೆ, ನಿನ್ನ ಮನೆಗೆ ಹೋಗು. ಇವರಂದ್ರು ಹೋಗ್ತಾನೆ ತಾನೇ, ಏನು ಅವಸರ. ಅವಳಂದ್ಲು ತಿಂದರೆ ತಾನೇ ದೇವರಿಗೆ ಹೆಂಗೆ ಗೊತ್ತಾಗುತ್ತೆ. ಒಂದೇ ಒಂದು ಹಣ್ಣು ತಾನೇ ನಾನು ತಿನ್ನೋದು, ನೋಡಲಿಕ್ಕೆ ಬೇರೆ ರಮ್ಯವಾಗಿದೆ, ಟೇಸ್ಟಿ ಬೇರೆ ಇದೆ, ಘಮ ಘಮ ಅಂತ ಇದೆ. ನೋ, ದೇವರು ಇಲ್ಲ ಅಂದ್ರ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಇದು ಮೊದಲನೇ ಜನರು. ಎರಡನೇದವರನ್ನು ನಾವು ನೋಡುವ, ಆದಿಕಾಂಡ 19ನೇ ಅಧ್ಯಾಯ. ಇದೆಲ್ಲ ನಮಗೆ ಪಾಠ ಪ್ರಿಯರೇ. ಯಾವಾಗ ನಾವು ದೇವರ ಮಕ್ಕಳು ಹೇಳ್ತೇವಲ್ಲ, ನಾವು ಆತನ ಮಾತಿಗೆ ವಿಧೇಯರಾಗಲೇಬೇಕು. ಈಗ ನನ್ನದು ಅಕ್ಕನ ಮಗ ಒಬ್ಬ ಇದ್ದ, ಅವ ದೇವರ ಬಳಿಗೆ ಹೋದ. ಅವನ ಒಂದು ಸ್ವಭಾವ ಏನೆಂದರೆ ಒಬೀಡಿಯಂಟ್. ಇದನ್ನು ಮಾಡಂದ ತಕ್ಷಣ ಮಾಡಿಬಿಡೋದು, ಬೇಡ ಅಂದ ತಕ್ಷಣ ಮಾಡೋದೇ ಇಲ್ಲ. ನಾವು ಎಲ್ಲ ಅಕ್ಕ ತಂಗಿಯರಿಗೆ, ನನ್ನ ಅಣ್ಣಂದಿರಿಗೆ, ನಮಗೆ ಎಲ್ಲರಿಗೆ ಅವನು ಕಂಡ್ರೆ ಭಾಳ ಇಷ್ಟ. ಯಾಕೆಂದರೆ ಹಿ ವಾಸ್ ವೆರಿ ಒಬೀಡಿಯಂಟ್. ನಮಗೆ ಇಷ್ಟು ಖುಷಿ ಆಗುತ್ತೆ. ಈಗ ನಾವು ನಮ್ಮ ಮಕ್ಕಳಿಗೆ ಏನಾದರೂ ತಂದು ಕೊಡು, ವೇಟ್ ಫಾರ್ 5 ಮಿನಿಟ್ಸ್, ತಲೆಗೆರ್ರ ಅನ್ನತ್ತೆ. ವಾಟ್ ಫಾರ್ ವೈ 5 ಮಿನಿಟ್ಸ್. ಒಂದು ಮಕ್ಕಳು ಸಹ ಹೇಳಿದ ತಕ್ಷಣ ಹೋಗಿ ತಂದು ಕೊಡೋದಿಲ್ಲ. ಮಾಡ್ತಾರಾ ನಿಮ್ಮ ಮನೇಲಿ? ಇಲ್ಲ, ಅವರ ಟೈಮಲ್ಲೇ ಮಾಡ್ತಾರೆ. ನಮಗೆ ಅಷ್ಟು ಪೇಷನ್ಸ್ ಇರಬೇಕಲ್ಲ. ಅದು ಆಗೋದು ಯಾಕಮ್ಮ, ಹಿಂದೆ ನೋಡ್ತಾ ಇದೆಯಾ ನಿಮ್ಮಮ್ಮನೂ? ನೋಡಿ ಹೆಂಗೆ ನೋಡ್ತಲ್ಲ ಅವಳಲ್ಲ ಮಗಳನ್ನು, ಅವ್ರ ಅಮ್ಮನೂ. ಯಾಕೆಂದರೆ ಅವಳು ಅದಕ್ಕೆ ಹಾಗೆ ಮಾಡ್ತಾಳೆ. ದೇವರಿಗೆ ವಿಧೇಯತೆ ಭಾಳ 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 ಇಂಪಾರ್ಟೆಂಟ್. ಹೇಳ್ರಿ, ದೇವರಿಗೆ ಏನು ಇಂಪಾರ್ಟೆಂಟ್? ವಿಧೇಯತೆ. ನಮ್ಮ ಸ್ಯಾಕ್ರಿಫೈಸ್ಗೆ ಏನಂತಾರೆ? ನಮ್ಮ ತ್ಯಾಗ ಬೇಡ. ನಾವು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ, ಮೊಣಕಾಲು ಹರಿಯುವಷ್ಟು ಪ್ರಾರ್ಥನೆ ಮಾಡಿ, ನಾವು ದೇವರ ವಾಕ್ಯಕ್ಕೆ ಅವಿಧೇಯರಾದರೆ ಹಿ ಈಸ್ ನಾಟ್ ಪ್ಲೀಸ್ಡ್ ವಿತ್ ಅಸ್. ಅವ್ಯದ್ಯತೆ, ಒಬೀಡಿಯನ್ಸ್ ಈಸ್ ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್. ಹೇಳಿದ್ರಾ, ಲೆಟ್ ಅಸ್ ಬಿ ಒಬೀಡಿಯಂಟ್. ಹಳೆ ಒಡಂಬಡಿಕೆಯಲ್ಲಿ ನಾನು ಓದ್ತಾ ಇದ್ದೇನೆ, ಹಳೆ ಒಡಂಬಡಿಕೆ 1ನೇ ನಾನು ನೋಡ್ತಾನೆ. ತಿರುಗಿ ದೇವರು ಹೇಳ್ತಾರೆ, ನನ್ನ ಮಾತಿಗೆ ವಿಧೇಯರಾಗ್ರಿ, ನನ್ನ ಮಾತಿಗೆ ವಿಧೇಯರಾಗ್ರಿ, ನನ್ನ ಮಾತಿಗೆ ವಿಧೇಯರಾಗ್ರಿ. ಅವ್ರು ಸ್ವಲ್ಪ ದಿವಸ ದೇವರ ಮಾತಿಗೆ ವಿಧೇಯರಾಗ್ತಾರೆ, ತಿರುಗಿ ಹೋಗ್ತಾರೆ. ಮತ್ತು ದೇವರವ್ರಿಗೆ ಏನಾದರೂ ಒಂದು ಓಕೆ, ಈ ಅರಸನದಿಂದ ಆ ಅರಸದಿಂದ ಯುದ್ಧ ಆಗುತ್ತೆ, ಅವ್ರನ್ನ ತಗೊಂಡು ಹೋಗ್ಬಿಡ್ತಾರೆ. ಮತ್ತು ಅವ್ರು ದೇವರಿಗೆ ಕೂಗ್ತಾರೆ, ದೇವ್ರು ಮತ್ತೆ ಹೇಳ್ತಾರೆ, ನನ್ನ ಮಾತಿಗೆ ವಿಧೇಯರಾಗ್ರಿ. ಹ್ಞೂ ಅಂತಾರೆ, ಬರ್ತಾರೆ, ಮತ್ತೆ ಆ ವಿದ್ಯರು. ನಾವೇ ಅದು ಥರ ತಾನೆ. ನಾವು ಇಷ್ಟು ಸರ್ತೆ ದೇವರ ಮಾತಿಗೆ ನಾವು ವಿಧೇಯರಾಗೋದಿಲ್ಲ. ಇಲ್ಲಿ ಒಬ್ಳು ಹಾಗೆ ಮಾಡಿದ್ಲು. ಓದಪ್ಪ, ಅದು ಜೆನೆಸಿಸ್ 19:17.
ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಏನು? ಹಿಂದಕ್ಕೆ ಎಲ್ಲರೂ ಹೇಳೋ ಏನು? ಹಿಂದಕ್ಕೆ ನೋಡಬೇಡ. ಓಕೆ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದಾಗದು, ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು. ಅಷ್ಟೇ ಓಡಿ ಹೋಗು. ಏನು ಹೇಳಿದ್ರು ಲೋಟನ ಹೆಂಡತಿಗೆ? 18ನೇ ವಚನ. ಅದಕ್ಕೆ ಲೋಟನು ಅಷ್ಟೇ ಹೇಳಿದ್ದು. 19:26 ಓದ್ರಿ. ನೀನು ನಿನ್ನ ದಾಸನ ಮೇಲೆ 26. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದರಿಂದ ಉಪ್ಪಿನ ಕಂಬವಾದಳು. ಇಲ್ಲಿ ಅವಳಿಗೆ ಏನಂದ್ರು? ಅದಮ್ಮನ್ಗೆ ಅವಳಿಗೆ ಏನಂದ್ರು? ತಿನ್ಬೇಡ. ಇಲ್ಲಿ ಲೋಟನ್ಗೆ ಅವನ ಕುಟುಂಬಕ್ಕೆ ಏನಂದ್ರು? ಹಿಂದೆ ನೋಡಬೇಡ. ಡಿಡ್ ಶಿ ಟೇಕ್ ದಟ್ ವರ್ಡ್ ಸೀರಿಯಸ್ಲಿ? ಅವಳ ಮಾತನ್ನು ಸೀರಿಯಸ್ ಆಗಿ ತಗೊಂಡ್ಲಾ? ದೇವರು ಹೇಳಿದ್ರು ತಾನೆ, ನಾವು ದೇವರ ಮಕ್ಕಳು. ನಾವು ಕೃಪೆ ಕಾಲದಲ್ಲಿ ಇದ್ದೇವೆ ಪ್ರಿಯರೇ. ಇವಾಗ ಇನ್ನು ಹಳೆ ಒಡಂಬಡಿಕೆಯಲ್ಲಿ ಮಾತೇ ಬೇರೆ ಇತ್ತು. ನೋಡಬೇಡ, ನೋಡಿದ್ಲು, ಏನಾಯಿತು? ಇಮ್ಮಿಡಿಯೇಟ್ಲಿ ಶಿ ಟರ್ನ್ ಟು ಬಿ ಅ ಪಿಲ್ಲರ್ ಆಫ್ ಸಾಲ್ಟ್. ಇಮ್ಮಿಡಿಯೇಟ್ಲಿ ಅವಳು ದೇವರು ಹೇಳಿದ ಮಾತು ಗೊತ್ತಿತ್ತು ಅವಳಿಗೆ? ಗೊತ್ತಿದೆ. ನಮಗೆ ಗೊತ್ತಿದೆಯಾ ಪ್ರಿಯರೇ?